ನಮಸ್ಕಾರ ಸ್ನೇಹಿತರೆ, ದಾಕ್ಷಾಯಿಣಿ ಬಂಜಾರ ಚಾನಲ್ಗೆ ಸ್ವಾಗತ. ನಾನು ಒಂದು ರೆಸಿಪಿ ಮಾಡಿದ್ದೀನಿ, ಅದೇನೆಂದರೆ ಸೆಣಬು ಪಲ್ಯ. ನೋಡಿ ಸ್ನೇಹಿತರೆ, ಈ ಹೂವನ್ನು ನೋಡಿರ್ತೀರ, ಕೆಲವರು ನೋಡಿರಲ್ಲ. ಈ ಹೂವು ಹಳ್ಳಿ ಕಡೆ ಹೆಚ್ಚಾಗಿ ಸಿಗುತ್ತೆ. ನಮ್ಮ ಲಂಬಾಣಿ ಜನರು ಸೆಣಬನ್ನು ಹೆಚ್ಚಾಗಿ ತಿಂತಾರೆ ಸ್ನೇಹಿತರೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೆಣಬು ಹೂವನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಒಲೆ ಮೇಲೆ ನೀರನ್ನು ಇಟ್ಕೊಳ್ಳೋಣ ಕಾಯಲಿಕ್ಕೆ. ಈಗ ಹೂವನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಸ್ನೇಹಿತರೆ. ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಸೆಣಬು ಹೂವನ್ನು. ಇವಾಗ ಕಾದಿರುವ ನೀರಿಗೆ ಸೆಣಬು ಹೂವನ್ನು ಹಾಕ್ಕೊಳ್ಳೋಣ. ಹಾಗೆ ಅದರಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಬೇಯ್ತಾ ಇರಲಿ ಹೂವು. ಪಕ್ಕದಲ್ಲಿ ನಾವು ಹುಚ್ಚೆಳ್ಳನ್ನು ತವಾದ ಮೇಲೆ ಹುರ್ಕೊಳ್ಳೋಣ. ಹುರ್ಕೊಂಡು ಅದನ್ನು ರುಬ್ಬಿ ಕೂಡ ಇಟ್ಕೋಬೇಕು ನಾವು, ಆಮೇಲೆ ಪಲ್ಯಕ್ಕೆ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ. ಇವಾಗ ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನಲ್ಲಿ 4ರಿಂದ 5 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದರಲ್ಲಿ ಸಾಸಿವೆ ಚಟಪಟ ಅಂದಾಗ ಜೀರಿಗೆನೂ ಫ್ರೈ ಆಗಿದೆ. ಇವಾಗ ಅದರಲ್ಲಿ ಕಟ್ ಮಾಡಿಟ್ಟಿರೋ ಹಸಿಮೆಣಸಿನ್ಕಾಯಿ ಹಾಗೆ ಜೊತೆಗೆ ಕರಿಬೇವನ್ನು ಕೂಡ ಹಾಕ್ಕೊಳ್ಳೋಣ. ಫ್ರೈ ಆಗಿದೆ. ಈಗ ಈರುಳ್ಳಿನೂ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನಾವು ಇವಾಗಲೇ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಇವಾಗ ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಅದು ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಬಂದಿದೆ. ಇವಾಗ ಕಟ್ ಮಾಡಿಟ್ಟಿರೋ ಟೊಮ್ಯಾಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ತಾಯಿರಿ. ಇದಕ್ಕೆ ಸ್ವಲ್ಪ ಇವಾಗ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ ಹಾಕಿದರೆ ಬೇಗ ಬೇಯುತ್ತೆ ಸ್ನೇಹಿತರೆ. ಅದಕ್ಕೆ ಇವಾಗಲೇ ಟೊಮೆಟೊ ಹಾಕೋ ಟೈಮಲ್ಲಿ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಇವಾಗ ಟೊಮೆಟೊ ಫ್ರೈ ಆಗಿದೆ. ಇದರಲ್ಲಿ ನಾವು ಬೇಯಿಸಿಟ್ಕೊಂಡಿರುವ ಸೆಣಬು ಹೂವು ಇದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿ ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಬೆರಿಬೇಕು. ಆ ಥರ ಕಲಿಸ್ಕೊಳ್ಳಿ. ಇದರಲ್ಲಿ ಇವಾಗ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಹುಚ್ಚೆಳ್ಳು ಪುಡಿ, ಆ ಪುಡಿನೂ ಕೂಡ ಇವಾಗ ಸೇರಿಸ್ಕೋಬೇಕು. ಇದಕ್ಕೆ ಸೇರಿಸಿ ಚೆನ್ನಾಗಿ ಬೆರೆಸಿ. ಇದರಲ್ಲಿ ಚೆನ್ನಾಗಿ ಬೆರೆಸಿದ ಮೇಲೆ ನೋಡಿ ಸ್ನೇಹಿತರೆ, ನಮ್ಮ ಪಲ್ಯ ರೆಡಿಯಾಗಿದೆ. ಹೇಗಿದೆ ನೋಡಿ ಸ್ನೇಹಿತರೆ, ಪಲ್ಯ ರೆಡಿಯಾಗಿದೆ. ಇದನ್ನು ಜೋಳದ ರೊಟ್ಟಿ ಜೊತೆ ತಿನ್ನಬೇಕು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಪಕ್ಕದಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಹಾಗೆ ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ವಿಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.